ಜಯತಿ ಹರಿರಚಿಂತ್ಯ ಸರ್ವದೇವೈಕವಂದ್ಯ ಪರಮಗುರುರಭೀಷ್ಟಾವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷ ಸರಸಿಜನಯನೋಸೌ ಶ್ರೀಪತಿರ್ಮಾನದೋ ನಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಹರಯೇ ನಮಃ. ಹಿಂದಿನ ಪ್ರವಚನದಲ್ಲಿ ನರಸಿಂಹ ಅವತಾರದವರೆಗೆ ಹೇಳಿದ್ದೇನೆ. ಈಗ 15ನೇ ಅವತಾರ ಗಜೇಂದ್ರ ವರದ ಅವತಾರ, ಅದನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ಅಗಸ್ತ್ಯರ ಶಾಪ, ಅಗಸ್ತ್ಯರನ್ನು ಮೋಸಗೊಳಿಸಲಿಕ್ಕೆ ಪ್ರಯತ್ನಪಟ್ಟ ಫಲರೂಪವಾಗಿ ಇಂದ್ರದ್ಯುಮ್ನ ರಾಜ ಅವನು ಆ ಅಗಸ್ತ್ಯರ ಶಾಪದಿಂದ ಅವನು ಆನೆಯಾಗಿ ಹುಟ್ಟಿದ. ತ್ರಿಕೂಟ ಪರ್ವತದಲ್ಲಿ ಇದ್ದಾನೆ. ಅಲ್ಲಿ ಒಂದು ಸರೋವರದಲ್ಲಿ ವಿಹಾರಕ್ಕೆ ಅಂತ ಆ ಗಜೇಂದ್ರ ಹೋಗುವ ಸಂದರ್ಭದಲ್ಲಿ ಹೋಗುವಾಗ ಆ ಸರೋವರಕ್ಕೆ ಕೆಳಗೆ ಇಳಿದಾಗ ಅಲ್ಲಿ ಒಂದು ಮೊಸಳೆ ಆ ಆನೆಯನ್ನು ಕಚ್ಚಿ ಎಳಿಲಿಕ್ಕೆ ಆರಂಭ ಮಾಡಿತು. ಇದು 1000 ಕಾಲದವರೆಗೆ ಕರಿಮಕರಿಗಳ ಒಂದು ಹೋರಾಟ ನಡೀತಾ ಇದೆ. ಸುಸ್ತಾಗಿ ಹೋಯಿತು. ತನ್ನ ಬಂಧುಗಳೆಲ್ಲ ತನ್ನನ್ನು ಬಿಟ್ಟು ಹೋದರು. ಇನ್ಯಾರೂ ರಕ್ಷಿಸುವವರಿಲ್ಲ ಅಂತೇಳಿ ಹೇಳುವಂತಹ ಸಂದರ್ಭ. ಆಗ ಅನಾಥ ರಕ್ಷಕ ಅಂತ ಅವನು ಭಗವಂತನೇ ಅಂದರೆ ನೀರಿನಲ್ಲೇ ಆ ಸರೋವರದಲ್ಲಿ ಬೆಳೆದಿರತಕ್ಕಂಥ ಒಂದು ಕಮಲವನ್ನು ತನ್ನ ಸೊಂಡಿಲಿನಲ್ಲಿ ಅದನ್ನು ಆಧರಿಸುವಾಗ ಅದು ಕಿತ್ತು ಬರ್ತದೆ. ಸೊಂಡಿಲಿನಲ್ಲಿ ಆನೆಗೆ ಕೈ ಅಂದರೆ ಸೊಂಡಿಲೆ. ಆ ಸೊಂಡಿಲಿನಲ್ಲಿ ಆ ಹೂವನ್ನು ಎತ್ತಿ ಹಿಡ್ಕೊಂಡು ಆ ಗಜೇಂದ್ರ ಅನನ್ಯ ಶರಣನಾಗಿ ಭಗವಂತನನ್ನು ಶರಣು ಹೊಂತಾನೆ. ಅವನು ಭಗವಂತನನ್ನು ಪ್ರಾರ್ಥನೆ ಮಾಡ್ತಾನೆ. ಲೋಕನಾಥ, ಹೇ ಪಾವನ ಕೀರ್ತೆ, ಜಗನ್ಮಂಗಲ ಮೂರ್ತೆ, ನನ್ನನ್ನು ರಕ್ಷಣೆ ಮಾಡು ಸ್ವಾಮಿ. ಯಾರೂ ಇಲ್ಲ, ಅನ್ಯಥಾ ಶರಣಂ ನಾಸ್ತಿ. ನನಗೆ ನಿನ್ನನ್ನು ಹೊರತಾಗಿ ಬೇರೆ ಯಾರೂ ನನ್ನ ರಕ್ಷಣೆ ಮಾಡುವರಿಲ್ಲ, ನೀನೇ ಗತಿ ಅಂತ ಆ ಹೂವನ್ನೆತ್ತಿ ಭಗವಂತನಿಗೆ ಅರ್ಪಣೆ ಮಾಡಿದಾಗ, ಮನಪೂರ್ವಕವಾಗಿ ಅರ್ಪಣೆ ಮಾಡಿದಾಗ ಆ ಆರ್ತನಾದವನ್ನು ಭಗವಂತ ಕೇಳ್ತಾನೆ. ಅವನು ಅಪ್ರಮೇಯ, ಅವನ ಸಾಮರ್ಥ್ಯ ಹೇಳಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಸಾಮರ್ಥ್ಯವುಳ್ಳ ಭಗವಂತ ಆ ಶಬ್ದ ಕೇಳಿದ ಕೂಡಲೇ ಗರುಡನ ಮೇಲೆ ಕೂತ್ಕೊಂಡು ದಿಢೀರ್ನೆ ಬಂದು ಬಿಟ್ಟಂತೆ. ಚಕ್ರಧಾರಿಯಾಗಿ ಬಂದು ಓಡಿ ಬಂದ ಭಗವಂತ ಚಕ್ರದಿಂದ ಮೊಸಳೆಯ ಬಾಯಿಯನ್ನು ಸೀಳಿ ಗಜೇಂದ್ರನನ್ನು ರಕ್ಷಣೆ ಮಾಡಿದ. ಅಂದಿನಿಂದ ಗಜೇಂದ್ರ ವರದ ಅನ್ನುವ ಬಿರುದಿಗೆ ಪಾತ್ರನಾದ ಭಗವಂತ. ಇದು ಬಹಳ ಮುಖ್ಯವಾದದ್ದು. ಆ ಮಕರ ಗ್ರಸ್ತನಾಗಿರತಕ್ಕಂತಹ ಗಜೇಂದ್ರ ಭಗವಂತನನ್ನು ಮೊರೆ ಇಟ್ಟು ತನ್ನ ತಾಪತ್ರಯದಿಂದ ಬಿಡುಗಡೆಗೊಂಡ ಹಾಗೆ ಈ ಒಂದು ಘಟನೆಯನ್ನು ಹೇಳತಕ್ಕಂತಹ 2 ಶ್ಲೋಕ ಭಾಗವತದಲ್ಲಿ ಉಂಟು. ಅದನ್ನು ನಿತ್ಯ ನಾವು ಪಠಿಸಿದ್ರೆ ನಾವು ಸಂಸಾರದ ತಾಪತ್ರಯದಿಂದ ವಿಮುಖರಾಗಲಿಕ್ಕೆ ಆಗ್ತೇವೆ ಅಂತೇಳಿ ಹೇಳಿ ಸೂಚನೆ ಮಾಡ್ತಾ ಇದ್ದಾರೆ. ಅಂತಹ ಶ್ರೇಷ್ಠವಾದ ಒಂದು ಈ ಘಟನೆ, ಇದನ್ನು ಭಗವಂತ ಈ ಗಜೇಂದ್ರನನ್ನು ರಕ್ಷಣೆ ಮಾಡಿದಂತಹ ಒಂದು ಘಟನೆಯನ್ನು ನಾವು ಆಗಿಂದಾಗ್ಗೆ ನೆನೆಯುತ್ತಾ ಇರಬೇಕು. ಪ್ರತಿ ಬೆಳಗ್ಗೆ ಆ ಒಂದು ಸನ್ನಿವೇಶವನ್ನು ನಾವು ನೆನಪಿಸಿಕೊಂಡೇವರಂದ್ರೆ ನಮ್ಮ ತಾಪತ್ರಯಗಳೆಲ್ಲ ಪರಿಹಾರ ಆಗ್ತವೆ ಅಂತೇಳಿ ಹೇಳ್ತಾರೆ. ಇನ್ನು 16ನೇ ಅವತಾರ ವಾಮನ ಅವತಾರ. ಸರ್ವ ಪ್ರಾಣಿಗಳ ಒಳಗೆ ಇರತಕ್ಕಂತಹ ಭಗವಂತನ, ವಾಮನ ಅಂದರೆ ಸರ್ವ ಪ್ರಾಣಿಗಳ ಒಳಗೆ ಇರತಕ್ಕಂತಹ ಭಗವಂತನ ರೂಪ. ಇವೆಲ್ಲ ಪ್ರಾಣಿಗಳ ಒಳಗೆ ಇದ್ದಾನೆ ಅವನು ಎಲ್ಲ ಸಕಲ ಗುಣ ಪರಿಪೂರ್ಣ, ಸಕಲ ಸಂಪನ್ನ, ಏನು ಕೊರತೆ ಇದ್ದವನಲ್ಲ. ದೇವೇಂದ್ರನ ತಮ್ಮನಾಗಿ ಉಪೇಂದ್ರ ಬೇಕಾದಷ್ಟಿದ್ದವನಾದರೂ ದೇವೇಂದ್ರನ ತಮ್ಮನಾಗಿ ಉಪೇಂದ್ರ ಅನಿಸಿಕೊಂಡ ಇಂತಹ ಉಪೇಂದ್ರ ವಾಮನನಾಗಿ ಅವತಾರ ಮಾಡಿ ಬಲಿಯ ಬಳಿಗೆ ಬರ್ತಾನೆ. 3 ಪಾದ ಭೂಮಿ ಬೇಡ್ತಾನೆ. ವ್ಯಗ್ರಚಿತ್ತರಾದ ಉಗ್ರರನ್ನೆಲ್ಲ ನಿಗ್ರಹ ಮಾಡಿ ಸಜ್ಜನರೆಲ್ಲ ಅನುಗ್ರಹ ಮಾಡಿದ ಶ್ರೀಹರಿ ಯಾವ ರೂಪದಲ್ಲಿಯೂ ಯಾರನ್ನೂ ಬೇಡಲಿಲ್ಲ. ಆದರೆ ಈ ರೂಪದಲ್ಲಿ ಭಗವಂತ ಏಕೆ ಬೇಡಿದ ಏನು ಕೊರತೆ ಇಲ್ಲ ಅವನಿಗೆ, ಯಾಕೆ ಬೇಡಿದ ಹೇಳಿದರೆ, ಭಗವಂತ ಬೇಡುವುದು ನೀಡುವುದಕ್ಕಾಗಿ, ತನಗೆ ಬೇಕು ಅಂತ ಕೇಳುವುದಲ್ಲ, ನಮಗೆ ಅನುಗ್ರಹ ಮಾಡಲಿಕ್ಕೆ ಅವನು ಬೇಡುವುದಂತೆ. ಹೇಳ್ತಾರೆ, ದುಷ್ಟರತ್ರ ಭಗವಂತ ಏನನ್ನೂ ಕೇಳುವುದಿಲ್ಲಂತೆ. ಬಲಿ ಸಜ್ಜನ ಆದ್ರಿಂದ ಬಲಿ ಹತ್ರ ಬೇಡಿದಂತೆ ಅವನು. ಬಲಿಯಿಂದ
ಬೇಡಿ ಎಷ್ಟು ಪಡೆದಿದ್ದಾನೆ ವಾಮನ, ಅದಕ್ಕಿಂತ ಹೆಚ್ಚು ಭಾಗ ಬಲಿಗೆ ಅನುಗ್ರಹ ಮಾಡಿದ್ದಾನೆ. ಅನಂತ ಪಟ್ಟು ಬಲಿಗೆ ಅನುಗ್ರಹ ಮಾಡಿದ್ದಾನೆ. ಅಂದ ಕೊಡುವುದಕ್ಕೆ ಬೇಡಿದ್ದು ಅಂತ ಅನ್ನೋದು ಸ್ಪಷ್ಟ. ಏನು ಬಲಿಯಿಂದ ಬಲಿ ಏನು ಮಾಡಿದ? ತಾನು ಸೋತಾಗ ತಲೆ ಬಗ್ಗಿಸಿ ತನ್ನನ್ನೇ ಭಗವಂತನಿಗೆ ಅರ್ಪಣೆ ಮಾಡಿದ. ಹಾಗೆ ಆತ್ಮಾರ್ಪಣೆಯನ್ನು ಮಾಡಿದ ಬಲಿಗೆ ದೇವರು ಎಂತಹ ಅನುಗ್ರಹ ಮಾಡಿದ ಹೇಳಿದ್ರೆ, ಭಾವಿ ಇಂದ್ರನಾಗು ನೀನು. ಈಗ ಇಂದ್ರ ಪಟ್ಟದಲ್ಲಿದ್ದಾನೆ, ಅವನ ನಂತರ ಇನ್ನು ಮುಂದಿನ ಇಂದ್ರ ಪದ ನಿನಗೆ ಅಂತೇಳಿ ಅಂತಹ ಅನುಗ್ರಹವನ್ನು ಆ ಬಲಿಗೆ ದೇವರು ಮಾಡಿದ್ದಾನೆ, ವಾಮನ ಮಾಡಿದ್ದಾನೆ. ಅಷ್ಟೇ ಅಲ್ಲದೆ ರಸಾತಳ ಅದರ ಆಧಿಪತ್ಯವನ್ನು ಭಗವಂತ ಅನುಗ್ರಹ ಮಾಡಿದ. ಇಷ್ಟು ಕೊಟ್ಟದ್ದು ಸಾಲದು ಅಂತ ಖಂಡಿತಂತೆ ಭಗವಂತನಿಗೆ ಕೇಳ್ತಾನೆ. ಆ ಒಂದು ರಸಾತಳದ ಆ ಬಲಿಚಕ್ರವರ್ತಿಯ ಅರಮನೆಯ ಬಾಗಿಲು ಕಾಯುವವನ ಹಾಗೆ ವರ್ತಿಸಿಕೊಂಡು, ನಾನು ಅಲ್ಲಿದ್ದೇನೆ ನಿನ್ನನ್ನು ರಕ್ಷಣೆ ಮಾಡಲಿಕ್ಕೆ ಅಂತ ಭಗವಂತ, ಸರ್ವಸ್ವಾಮಿಯಾದ ಭಗವಂತ ತಾನು ದ್ವಾರಪಾಲನಾಗಿ ಇರುವಂತ ಆಗ್ತೇನೆ ಇರ್ತೇನೆ ಅಂತೇಳಿ ಹೇಳ್ತಾನೆ ಭಗವಂತ ಬಲಿಗೆ. ಅಂದರೆ ಇನ್ಯಾರಿಗೆ ಇಂಥ ಅನುಗ್ರಹ ಮಾಡಲಿಕ್ಕೆ ಸಾಧ್ಯ ಉಂಟು ಅಂದ ಭಗವಂತ ಭಕ್ತರ ಕರುಣೆಗೆ ಪಾತ್ರ. ಭಕ್ತರ ಮೇಲೆ ಎಷ್ಟು ಕರುಣೆ ಉಂಟು ಅವನಿಗೆ ಇದರಿಂದ ಅರ್ಥ ಆಗ್ತದೆ. ಬಲಿ ಕೊಟ್ಟದ್ದು 3 ಹೆಜ್ಜೆ. ಪ್ರತಿಯಾಗಿ ಭಗವಂತ ತನ್ನನ್ನೇ ಕೊಟ್ಟ. ವಾಮನ ರೂಪಿ ಭಗವಂತ ತನ್ನನ್ನೇ ಬಲಿಗೆ ಕೊಟ್ಟು ಬಿಟ್ಟ. ಅಂದ್ರೆ ದ್ವಾರಪಾಲಕನಾಗಿದ್ದೇನೆ ಅಂದ್ರೆ ತನ್ನನ್ನೇ ತಾನು ಕೊಟ್ಟ. ಇಂಥ ದೇವೇಂದ್ರ ತನ್ನನ್ನು ಕೊಟ್ಟ, ದೇವೇಂದ್ರನ ಸ್ಥಾನ ಗಟ್ಟಿ ಮಾಡಿದ. ಈಗ ತಾನು ಇವನಿಗೊಂದು ಸ್ಥಾನವನ್ನು ಕೊಟ್ಟು ದೇವೇಂದ್ರನ ಪಟ್ಟಕ್ಕೆ ತೊಂದರೆ ಬಾರದ ಹಾಗೆ ಮಾಡಿದ ಭಗವಂತ. ದುಷ್ಟರಿಗೆ ಶಿಷ್ಟರಿಗೆ ಜಗಳ ಆದಾಗ ಭಗವಂತನಿಗೆ ಏನು ಸಮಸ್ಯೆ ಇಲ್ಲಂತೆ. ಏನು ಹೇಳಿದ್ರೆ, ದುಷ್ಟರನ್ನು ಶಿಕ್ಷಿಸುವುದು, ಶಿಷ್ಟರನ್ನು ಪಾಲಿಸುವುದು, ಇಷ್ಟರಲ್ಲಿ ಮುಗಿಸ್ತದೆ. ಆದರೆ ಇಲ್ಲಿ ವಿಷಯ ಎಂತದ್ದು ಅಂತ ಹೇಳಿದ್ರೆ, ದೇವೇಂದ್ರನ ಪಟ್ಟಕ್ಕೋಸ್ಕರ ಬಲಿ ಚಕ್ರವರ್ತಿಯೂ ಅಪೇಕ್ಷೆ ಪಟ್ಟಿದ್ದಾನೆ, ಇಂದ್ರನು ನನ್ನ ಸ್ಥಾನ ಭದ್ರವಾಗಿರ್ಬೇಕು ಅಂತ ಅಪೇಕ್ಷೆ ಮಾಡಿ, ಇಬ್ರು ಭಕ್ತರು ಯಾರನ್ನು ಏನು ಮಾಡೋದು? ಆಗ ಉಪಾಯದಿಂದ ವಾಮನ ರೂಪದಲ್ಲಿ ಬಂದು ಅವನ ಹತ್ರ ಬೇಡಿ ಅವನಿಗೆ ಅಂತಹ ಅನುಗ್ರಹ ಮಾಡಿ, ಬಲಿಚಕ್ರವರ್ತಿಗೆ ಅಂತ ಅನುಗ್ರಹ ಮಾಡಿ ಇಬ್ಬರನ್ನೂ ರಕ್ಷಣೆ ಮಾಡಿದ. ಇದು ಭಗವಂತನ ಅನುಕಂಪ, ಅವನ ಸಾಮರ್ಥ್ಯ. ಅವನು ಬೇಡ್ಲಿಕ್ಕೆ ಬಂದದ್ದು ಇದಕ್ಕಾಗಿ. ಇನ್ನು ಇದು ವಾಮನ ಅವತಾರದ ವಿಷಯ. ಆದರೆ ಇನ್ನು ಐತರೇಯ ಎನ್ನುವ ಒಂದು ಭಗವಂತನ ರೂಪ. ಇತರಾದೇವಿ ಅವಳ ಮಗನಾಗಿ ಅವತರಿಸಿದ್ದಾನೆ ಭಗವಂತ. ಮಹಿದಾಸ, ಇತರಾದೇವಿಯ ಮಗನಾಗಿ ಮಹಿದಾಸ ಅಂತ ಅವನಿಗೆ ಹೆಸರುಂಟು. ಆ ರೂಪಕ್ಕೆ ಭಗವಂತ ಲಕ್ಷ್ಮೀ ಬ್ರಹ್ಮ ನಾರದಾದಿಗಳಿಗೆ ಕರ್ಮಯೋಗ ಮತ್ತು ಜ್ಞಾನಯೋಗವನ್ನು ಉಪದೇಶಿಸಿದ ರೂಪ ಇದು ಮಹಿದಾಸ ರೂಪ. ಭಗವಂತ ಐತರೇಯ ಅವತಾರ ಅಂತಲೂ ಅದಕ್ಕೆ ಹೆಸರುಂಟು. ಭಗವಂತನ ಜ್ಞಾನವನ್ನು ಭಕ್ತರೇ ಹೊಂತಾರೆ, ಅಭಕ್ತರು ಹೊಂದುವುದಿಲ್ಲ ಅನ್ನೋದನ್ನು ಸಾಬೀತುಪಡಿಸಿದ. ನಾರದರಿಗೆ ಐತರೇಯನ್ನು ಉಪದೇಶಿದ್ದಾನೆ ಅಂತ ಶ್ರೀಮದಾಚಾರ್ಯರು ಪುರಾಣ ವಚನ ಪೂರ್ವಕವಾಗಿ ತಿಳಿಸಿದ್ದಾರೆ. ಇನ್ನು 18ನೇ ಅವತಾರ ರಾಜರಾಜೇಶ್ವರ ಅಂತ. ರಾಜರಾಜೇಶ್ವರ ಎಂಬ ಹೆಸರಿನ ಭಗವಂತನ ರೂಪ. ಹರಿಯು ಸ್ವಯಂಭುಮನುವಿನ ವಂಶೋತ್ಪನ್ನರಾದ ರಾಜರಲ್ಲಿ ಈ ರೂಪದಲ್ಲಿ ಇದ್ದುಕೊಂಡು ವಿಶೇಷ ಶಕ್ತಿಯನ್ನು ಅನುಗ್ರಹ ಮಾಡಿದ. ಆ ರಾಜರಾಜೇಶ್ವರ ಸತ್ಯ ಧರ್ಮಗಳನ್ನು ರಕ್ಷಿಸಬೇಕು ಅಂತ ಈ ಅವತಾರವನ್ನು ಮಾಡಿ ಅವರಲ್ಲಿ ಆ ರಾಜರಲ್ಲಿ ಎಲ್ಲ ಇದ್ದುಕೊಂಡು ಚಕ್ರದಿಂದ ಅವರನ್ನೆಲ್ಲ ರಕ್ಷಿಸಿದ. ದುಷ್ಟರಾಜರನ್ನು ದಂಡಿಸಿದ್ದಾನೆ. ಹೀಗೆ ದುಷ್ಟರಾಜನನ್ನು ದಂಡಿಸ್ತಾನೆ, ಶಿಷ್ಟರಿಂದ ಪಾಲನೆ ಮಾಡಿಸ್ತಾನೆ. ಇಂತಹ ಒಂದು ಸಾಮರ್ಥ್ಯ, ಇಂತಹ ಒಂದು ರೂಪ ಭಗವಂತನ ರೂಪ. ಇದು ರಾಜರಾಜೇಶ್ವರ ಎನ್ನುವಂಥ ರೂಪ. ಇನ್ನು ಧನ್ವಂತರಿ ಎನ್ನುವ ರೂಪವನ್ನು ಹೇಳ್ತಾರೆ 19. ಸಾಕ್ಷಾತ್ ಭಗವಂತನೇ ಧನ್ವಂತರಿ ಎನ್ನ ಹೆಸರಿಂದ ಅವತಾರ ಮಾಡಿದ್ದಾನೆ. ರೋಗ ನಿವಾರಣೆ, ಲೋಕದ ಜನಗಳ ರೋಗ ನಿವಾರಣಾ ಶಕ್ತಿ ಈ ಭಗವಂತನ ಅನುಗ್ರಹದಿಂದ ಆಗ್ತದೆ, ನಮಗೆ ಪ್ರಾಪ್ತವಾಗ್ತದೆ. ಆಯುಷ್ಯ ಅಭಿವೃದ್ಧಿ ಆಗ್ತದೆ. ಅದರಿಂದ ಸೌಖ್ಯ ಇಲ್ಲ ಅಂದರೆ ಧನ್ವಂತರಿ ಜಪ ಮಾಡಿ ಹೇಳ್ತಾರೆ. ಜ್ಞಾನ ಕಾರ್ಯಕ್ಕೆ ಬೇಕಾದ ದೈಹಿಕ ಬಲವನ್ನು ನೀಡಬೇಕು ಅನ್ನುವ ಉದ್ದೇಶದಿಂದ ಆಯುರ್ವೇದ ಶಾಸ್ತ್ರದ ಪ್ರವರ್ತಕನೂ ಆಗಿದ್ದಾನೆ ಈ ಧನ್ವಂತರಿ ಪರಮಾತ್ಮ. ಇನ್ನು ಪರಶುರಾಮ ಎನ್ನುವಂತಹ ಅವತಾರ 20ನೇದು. ಭೂಮಿಯಲ್ಲಿ ದುಷ್ಟ ಕ್ಷತ್ರಿಯರು ಬಹಳ ಬೆಳೆದು ಹೋಗಿದ್ದಾರೆ. ಅಂತಹ ಸಂದರ್ಭದಲ್ಲಿ ಯಾರು ಧರ್ಮವನ್ನು ರಕ್ಷಣೆ ಮಾಡಬೇಕು ಅಂತಹ ರಾಜರೇ ಅಧರ್ಮವನ್ನು
ಬೆಳೆಸ್ತಿರುವಾಗ, ಅದಕ್ಕೆ ಪ್ರೋತ್ಸಾಹ ಕೊಡ್ತಿರುವಾಗ ಇದರಿಂದ ದೊಡ್ಡ ಅನರ್ಥ ಇಲ್ಲ. ಅಂತಹ ಸಂದರ್ಭದಲ್ಲಿ ಎಲ್ಲರೂ, ಹೆಚ್ಚಿನ ರಾಜರೆಲ್ಲ ಅಂಥವರೇ. ಹಾಗಿರುವಾಗ ಲೋಕ ಎಲ್ಲಿ ಸುಭಿಕಿಯಲ್ಲಿ ಇರ್ಲಿಕ್ಕೆ ಸಾಧ್ಯ ಉಂಟು? ಅದರಿಂದ ಅಂತಹ ರಾಜರನ್ನು ದಮನ ಮಾಡ್ಲಿಕ್ಕೋಸ್ಕರ ಮಾಡಿದ ಅವತಾರ ಪರಶುರಾಮ ಅವತಾರ. ಆ ರೂಪದಲ್ಲಿ ಬಂದು ದುಷ್ಟ ಕ್ಷತ್ರಿಯರನ್ನೆಲ್ಲ ಸಂಹಾರ ಮಾಡಿ 21 ಬಾರಿ ಭೂ ಅಟನ ಮಾಡಿ ಎಲ್ಲ ದುಷ್ಟ ಕ್ಷತ್ರಿಯರ ರಾಜರನ್ನೆಲ್ಲ ಸಂಹಾರ ಮಾಡಿ ಲೋಕದಲ್ಲಿ ಧರ್ಮವನ್ನು ಸ್ಥಿರಗೊಳಿಸಿದವನು ಸ್ಥಿರಗೊಳಿಸಿದ ರೂಪ ಪರಶುರಾಮ ಅವತಾರ. ಇನ್ನು ರಾಮ ನಾಡೆ ನುಡಿ ಧರ್ಮ ರಕ್ಷಣೆ ಮಾಡಬೇಕು ಅಂತ ರಾವಣ, ಕುಂಭಕರ್ಣ, ಮಾರೀಚಾದಿ ನೀಚರನ್ನೆಲ್ಲ ಸಂಹಾರ ಮಾಡಿ ಯಜ್ಞದ ಪಾಯಸದಿಂದ ಕೌಶಲ್ಯೇ ದಶರಥರ ಆನಂದ ಕಂದನಾಗಿ ರಾಮಚಂದ್ರ ಎಂಬ ಹೆಸರಿಂದ ಅವತಾರ ಮಾಡಿದ ರಾಮಚಂದ್ರ. ಭಾಗವತದಲ್ಲಿ ಈ ಸಂದರ್ಭದಲ್ಲಿ 3 ಶ್ಲೋಕದಲ್ಲಿ ಈ ರಾಮಾವತಾರವನ್ನು ವಿವರಿಸ್ತಾರೆ. ಆದರೆ ಮುಂದೆ ನವಮಸ್ಕಂದನಲ್ಲಿ ವಿಸ್ತಾರವಾಗಿ ರಾಮಚಂದ್ರನ ವಿವರಣೆಯನ್ನು, ಅವನ ಮಹಿಮೆಯನ್ನು ಹೇಳ್ತಾರೆ. ಇನ್ನು ಕೃಷ್ಣಾವತಾರ ಅನ್ನೋಕ್ಕೆ ಸಮೀಪದ ಅವತಾರ. ಭೂಭಾರ ಪರಿಹಾರಕ್ಕಾಗಿಯೇ, ಧರ್ಮ ಸ್ಥಾಪನೆಗಾಗಿ ನಂದಗೋಪ ಯಶೋದೆ ವಸುದೇವ ದೇವಕಿ ಇವರ ಪ್ರೀತಿಯ ಕಂದನಾಗಿ ಜಗತ್ತನ್ನು ತನ್ನಡೆಗೆ ಆಕರ್ಷಿಕೆ ಅಂತ ಇರತಕ್ಕಂತಹ ರೂಪ. ಕೃಷ್ಣನನ್ನು ನೋಡಿದ್ರೆ ಯಾರಿಗೂ ಕೂಡ ನೋಡಬೇಕು ಅನ್ನಿಸ್ತದೆ, ನೋಡಿ ಸಾಕನ್ನಿಸುವುದಿಲ್ಲ. ಅವನನ್ನು ದೂರೀಕರಿಸಿಕೊಂಡಂತಹ ಅವರಿಂದ ಕೃಷ್ಣ ದೂರ ಆದಾಗ ಆ ಗೋಪಿಕಾ ಕನ್ಯೆಯರೆಲ್ಲ ಎಷ್ಟು ಅವನಿಗೆ ಆಗಿ ಚಡಪಡಿಸ್ತಾರೆ ಅಂದ್ರೆ ಅವನನ್ನು ನೋಡಿದಷ್ಟು ಸಾಕಾಗುವುದಿಲ್ಲ. ಪ್ರತಿಯೊಬ್ಬರಿಗೂ ಕೂಡ ಭಗವಂತನ ನೋಡಿದಷ್ಟೇ ಸಂತೋಷ ಆಗ್ತದೆ, ನೋಡಿದಷ್ಟು ಸಂತೋಷ ಆಗ್ತದೆ. ಅದರಿಂದ ಅವನು ನೋಡಬೇಕು ಅನ್ನುವಂಥ ತನ್ನ ಎಡೆಗೆ ಎಳೆಯತಕ್ಕಂತಹ ಸೌಂದರ್ಯ ಗುಣ ಎಲ್ಲ ಇದ್ದವನು ಆ ಕೃಷ್ಣ ಅಂತ ಕೃಷ್ಣಾವತಾರವನ್ನು ಹೇಳ್ತಾರೆ. ಇನ್ನು ವೇದವ್ಯಾಸ ಅವತಾರ. ವೇದವ್ಯಾಸ ಅವತಾರ ಅಂದರೆ ಇವತ್ತು 18 ಪುರಾಣ, ಮಹಾಭಾರತ ಎನ್ನುವ ಮಹಾಕೃತಿ, ಮೇರು ಕೃತಿ, ವೇದದ ವಿಭಾಗ ಇದೆಲ್ಲವನ್ನು ಮಾಡಿ ಮಾನವ ಸಮಾಜಕ್ಕೆ ತುಂಬ ಅನುಗ್ರಹವನ್ನು, ಒಂದು ಭಕ್ತರಿಗೆ ತುಂಬ ಪ್ರಯೋಜನಕಾರಿಯಾದ ಕರ್ತವ್ಯವನ್ನು ಮಾಡಿದಂತಹ, ಜ್ಞಾನ ಕಾರ್ಯದಲ್ಲಿ ವೇದವ್ಯಾಸರಷ್ಟು ಮಾಡಿದಂತಹ ಕರ್ತವ್ಯ ಯಾವ ಅವತಾರದಲ್ಲಿ ಮಾಡಿಲ್ಲ. ಅಷ್ಟು ಜ್ಞಾನಕ್ಕೋಸ್ಕರವೇ ಅವತಾರ ಮಾಡಿದ ವಿಶೇಷವಾದ ಒಂದು ಭಗವಂತನ ಅವತಾರ ಇಂತಹ ವೇದವ್ಯಾಸನ ಅವತಾರ. ಇನ್ನು ಬುದ್ಧ ಅವತಾರ. ದೇವದ್ವೇಷಿಗಳಾದವರು ಅಸುರರು, ಅವರಿಗೆ ಅವರನ್ನು ವಂಚನೆಗೆ ಒಳಗು ಮಾಡಿ ಅವರನ್ನು ಆ ಶಾಸ್ತ್ರವನ್ನು ಅವರು ಅನ್ಯಥಾ ಅರ್ಥ ಮಾಡ್ತಾರೆ. ಅದಕ್ಕೆ ಅವರನ್ನು ವಂಚಿಸಲಿಕ್ಕೋಸ್ಕರವಾಗಿಯೇ ಭಗವಂತ ಬುದ್ಧ ರೂಪದಿಂದ ಅವತಾರವನ್ನು ಮಾಡಿದ. ಮೋಹಕ ರೂಪ, ಬಾಲರೂಪ, ಮೋಹಕ ರೂಪ ಅದನ್ನು ತೊಟ್ಟು ಪಾಷಂಡ ಧರ್ಮವನ್ನು ಬೋಧಿಸುವ ಶಾಸ್ತ್ರ ದುಷ್ಟರಿಗೆ ಉಪದೇಶ ಮಾಡಿದ. ಅಂದರೆ ಇಂದು ಬಂದದ್ದು ಅಂತ ಅದನ್ನೆಲ್ಲರೂ ಅನುಸರಿಸಿ, ದುಷ್ಟರಾದವರು ಅನುಸರಿಸಿ ಅವರು ಈ ವೇದ ದ್ವೇಷ ಮಾಡುವುದರಿಂದ ದೂರ ಆಗ್ತಾರೆ. ಹಾಗೆ ಅವರಿಗೆ ಆ ಇದರಲ್ಲಿ ಧರ್ಮದಲ್ಲಿ ಶ್ರದ್ಧೆ ಬರುವ ಹಾಗೆ ತಾನು ತನ್ನ ಒಂದು ಉಪದೇಶ ಜಾಲದಿಂದ ಮಾಡ್ತಾನೆ. ಅದರಿಂದ ಅವರೆಲ್ಲ ಮೋಹಕ್ಕೊಳಗಾಗಿ ಅಜ್ಞಾನದಿಂದ ತುಂಬುತ್ತಾರೆ. ಈ ನಿಜವಾದ ಜ್ಞಾನವು ಉಳಿದ ಹಾಗಾಗ್ತದೆ. ಈ ಜ್ಞಾನವನ್ನು ಉಳಿಸ್ಲಿಕ್ಕೋಸ್ಕರವೇ ಅಂತಹ ಒಂದು ರೂಪವನ್ನು ತಾಳಿ ಉಪದೇಶ ಮಾಡಿದ್ದು ಅವರು. ಬುದ್ಧಾವತಾರ ಅನ್ನುವಂಥದ್ದು ಪರಶುರಾಮ, ರಾಜರಾಜೇಶ್ವರ ಎನ್ನುವ ರೂಪಗಳ ಹಾಗೆ ವ್ಯಾಸರಾಗಿ ಅವತರಿಸಿ ವೇದಗಳನ್ನು ವಿಭಾಗಿಸಿ ಅಜ್ಞಾನವೆಂಬ ಕತ್ತಲೆಯನ್ನು ಓಡಿಸಿದ್ದಾರೆ. ಯಾರು? ವೇದವ್ಯಾಸರು. ತತ್ವಪ್ರಸಾರ ನಡೆಸಿದ್ರೆ, ಜ್ಞಾನ ದುರುಪಯೋಗ ಮಾಡಿದಾಗ ದುಷ್ಟರನ್ನು ಆಗುವ ಹಾಗೆ ಮಾಡ್ಲಿಕ್ಕೋಸ್ಕರವೇ ಆದ ಅವತಾರ ಈ ಒಂದು ಬುದ್ಧಾವತಾರ. ಈ ಬುದ್ಧ ರೂಪದಲ್ಲಿ ಭಗವಂತನೇ ಹೇಳಿದ ರೂಪ ಇದು ಉಪದೇಶ. ಆದರೆ ಅದಕ್ಕೆ ಆಚಾರ್ಯರು ಪ್ರಶಾಂತ ವಿದ್ಯಾ ಹೇಳ್ತಾರೆ. ನಿಜವಾಗಿ ಸಜ್ಜನರಿಗೆ, ದೇವತೆಗಳಿಗೆ ಅದರಿಂದ ಏನು ಅರ್ಥ ಆಗಬೇಕೋ ಅದು ಅರ್ಥ ಆಗಿದೆ. ಅದು ಭಗವಂತ ಸತ್ಯವಾದದ್ದನ್ನೇ ಹೇಳಿದ್ದಾನೆ. ಮಾತ್ರ ಇವರಿಗೆ ಅದರಿಂದ ವಿಪರೀತ ಅರ್ಥವಾಗಿದೆ ಅಂತೇಳಿ ಹೇಳಿ ಅದಕ್ಕೋಸ್ಕರ ಅವರನ್ನು ಮೋಹಗೊಳಿಸಲಿಕ್ಕಾಗಿ ಮಾಡಿದಂತಹ ಒಂದು ರೂಪ ಅಂತ ಹೇಳ್ತಾರೆ. ಹಾಗೆ ಇನ್ನು ಕೊನೆಯದಾಗಿ ಕಲ್ಕಿ ಅವತಾರ, 25ನೇ ಅವತಾರ. ಅಂದ್ರೆ ಇಷ್ಟೇ ಅವತಾರ ಅಂತ ಅಲ್ಲ, ಅನಂತ ಅವತಾರ ಉಂಟು ಅವನಿಗೆ. ಮುಖ್ಯವಾಗಿ ಈ ಅವತಾರಗಳನ್ನು ಹೇಳಿದರು. ಜಗತ್ತಿನ ಆದ್ಯಂತದಲ್ಲಿ ಬ್ರಹ್ಮದೇವರು ತಿಳಿಸಿದಂತಹ ಅವತಾರಗಳಲ್ಲಿ ಈ 25ನ್ನು ಹೇಳಿದರು. ಜಗತ್ತಿನ ಆದ್ಯಂತ ಧರ್ಮವೇ ಅಧರ್ಮವೇ ಎಲ್ಲೇ ನೋಡಿದರೂ ಕೂಡ ಪ್ರಸಾರವಾಗ್ತಾ ಉಂಟು. ಅದೇ ಕ್ಷತ್ರಿಯರೇ, ರಾಜರೇ ಅದನ್ನು ಬೆಳೆಸ್ತಾ ಇದ್ದಾರೆ. ಆಗ ಇನ್ನು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಆದಾಗ ಕಲ್ಕಿ ರೂಪವನ್ನು ತಾಳಿ
ಎಲ್ಲ ಆ ರಾಜರನ್ನೆಲ್ಲ ಸಂಹಾರ ಮಾಡಿ ಪುನಃ ಸ್ಥಿರವಾಗಿ ಧರ್ಮವನ್ನು ರಕ್ಷಣೆ ಮಾಡಿದಂತಹ ರೂಪ ಕಲ್ಕಿ ಅವತಾರ. ಆದ್ರಿಂದ ಇದು ಕಲಿಯುಗ, ಎಲ್ಲ ಕೆಟ್ಟು ಹೋಗ್ತದೆ ಅಂತ ಎಷ್ಟೇ ಕಡ್ಲಿ ಭಗವಂತ ಮುಂದೆ ರಕ್ಷಣೆ ಮಾಡ್ತಾನೆ ಅನ್ನುವ ನಂಬಿಕೆ ವಿಶ್ವಾಸ ನಮಗೆ ಇರಬೇಕು ಅಂತೇಳಿ ಹೀಗೆ ಬ್ರಹ್ಮದೇವರಿಂದ ಉಪದಿಷ್ಟವಾದ ಈ ಅವತಾರಗಳ ಮಹಿಮೆಯನ್ನು ಯಥಾಶಕ್ತಿ ಹೇಳಿದ್ದೇವೆ. ಅಂತಹ ಭಗವಂತನಿಗೆ ಅದನ್ನು ಅರ್ಪಿಸಿ ಆ ದೇವರ ಅನುಗ್ರಹ ಪಾತ್ರರಾಗುವ ನಾವೆಲ್ಲ ಅಂತೇಳಿ ಭಗವಂತನಿಗೆ ಅರ್ಪಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಅತ್ಯಾಧುನಿಕ ಸುದ್ದಿ ಅಪ್ಡೇಟ್ಗಳು ಮತ್ತು ಮುಖ್ಯವಾದ ವಿಷಯಗಳನ್ನು ತಿಳಿಯಲು NP ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.